ಸನ್ಮಾನ್ಯ ಆಗ್ಲಿಂದ ಕೇಳಕತ್ತಾರ ಅವರು ಹೇಳ್ಬಿಟ್ಟ ಮೇಲೆ ಸನ್ಮಾನ್ಯ ಅವ್ರದ್ದು ಏನು ಹಾಸನ್ ಹೇಳ್ತಾರೆ ಅವರು ಸನ್ಮಾನ್ಯ ಸರ್ ಅದು ಜೊತೆ ನಮ್ದೊಂದು ಹಾಸನದ ವಿಮಾನ ನಿಲ್ದಾಣ ಆಮೆಗತಿಲಿ ನಡೀತಿದೆ, ಅದು ಯಾವಾಗ ಪ್ರಾರಂಭ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಒಂದು ರಿಕ್ವೆಸ್ಟ್. ಸರ್ ಒಂದೇ ಮಿನಿಟ್ ಸರ್, ಹಾಸನದ 2 ಸೆಕೆಂಡ್ ಸಚಿವರೇ, ಸರ್ ಒಂದೇ ಮಿನಿಟ್ ಸರ್, ಹಾಸನ ಪ್ರಶ್ನೆ ಕೇಳಿ ಹೇಳ್ತೀನಿ. ಅಧ್ಯಕ್ಷರೇ, ಗುಲ್ಬರ್ಗ ಡಿವಿಷನ್ ಹೆಡ್ ಕ್ವಾರ್ಟರ್, ಬೀದರ್ ಡಿಸ್ಟಿಕ್ ಸಚಿವರು ಅದು ಅವ್ರ ವ್ಯಾಪ್ತಿಗೆ ಬರ್ತಂತ ನಾನು ಹೇಳಲ್ಲ, ಬಟ್ ಅದು ಅವ್ರ ಮಾಹಿತಿಗದ. ದಯಮಾಡಿ KKRDBದೊಳಗೆ ಹೆಂಗ್ ತಾವು ಹೇಳಿದ್ರೆ ಈಶ್ವರ್ ಖಂಡ್ರೆ ಅವರು ಬೀದರ್ ರೀಸ್ಟಾರ್ಟ್ ಮಾಡ್ಯಾರ, ಅದೇ ರೀತಿ ಗುಲ್ಬರ್ಗಾದ ಒಂದ್ ವೇಳೆ ನೀವು ಚಾಲು ಮಾಡ್ಸೋರು 5 ಜಿಲ್ಲಾದವ್ರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಆ ವಿಮಾನ ಓಡಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಾನು ಹೇಳಿದಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ಮೊದಲ ಈಗ ಗುಲ್ಬರ್ಗಾಕ್ಕೂ ಅದೇ ರೀತಿ ಮಾಡಕತ್ತಿದ್ವಿ, ಈಗ ಮಾಡ್ತೇವೆ. ಹಾಸನದು ಈಗಾಗಲೇ ಅದನ್ನು ಕೂಡ ಸ್ಪೀಡ್ ಅಪ್ ಮಾಡಿದ್ದೀವಿ. ಆರ್ಪಾಸ್ ಹಾಸನ್ ಏರ್ಪೋರ್ಟ್ ಕೂಡ ಆಗ್ತದೆ. ಏನ್ರಿ ಫಾಸ್ಟ್ ಆಗಿ ಮಾಡ್ತೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳಿದ್ರು ಇವತ್ತು ನಮ್ಮ ಏನು ಎಕ್ಸ್ಪ್ರೆಸ್ ವೇ ಮಾಡೋದು ಅದೆಲ್ಲನೂ ಕೂಡ ಬಹಳ ಕಷ್ಟಕರವಾದ ಕೆಲಸ. ಏರ್ಪೋರ್ಟ್ ಕಾಸ್ಟ್ ಎಷ್ಟಾಗತ್ತೆ, ಆ ಕಾಸ್ಟ್ ನಿಮಗೆ ಎಕ್ಸ್ಪ್ರೆಸ್ ವೇಗೆ ಆಗುತ್ತೆ. ಸೊ ಐ ಆಮ್ ಟೆಲಿಂಗ್ ಯು ದ ಫ್ಯಾಕ್ಟ್. ಸುಮ್ಮನೆ ನಾವು ಆ ಥರ ನಾವು ಸುಮ್ಮನೆ ಕನಸು ಕಟ್ಟಿ ನಾವು ಇದು ಮಾಡಿ ಹೇಳಿದ್ರೆ ನಾನು ಜವಾಬ್ದಾರಿ ತಗೊಳ್ತೇನೆ. ಲ್ಯಾಂಡ್ ಅಕ್ವಿಸಿಷನ್ ಮತ್ತು ಆ ಎಕ್ಸ್ಪ್ರೆಸ್ ವೇ ಮಾಡಲಿಕ್ಕೆ ಪ್ರೈವೇಟ್ ವ್ಯಕ್ತಿಗಳೇ ಬಂದು ಮಾಡ್ತಾರೆ. ಸರ್ಕಾರದ ಕಡೆಯಿಂದ ₹1 ಅಮೌಂಟ್ ಖರ್ಚು ಮಾಡಬೇಕು. ನಾಟ್ ಬಿಲೀವ್ ದಟ್ ಯಾರೋ ರೈತರು ಫ್ರೀ ಆಗಿ ಕೊಡ್ತಾರೆ, ನೀವು ಅದು ಎಕ್ಸ್ಪ್ರೆಸ್ ವೇ ಜಾಗ ಹೌದು ಅದು ಅಂತೇಳಿ ಆ ಎಕ್ಸ್ಪ್ರೆಸ್ ವೇ ದುಡ್ಡು ಯಾರು ಕೊಡೋರು? ಅದು ಪ್ರೈವೇಟ್ ವ್ಯಕ್ತಿಗಳಿಂದನೇ ನಾವು ಆಗಿಸಿ ಟೋಲ್ ರೂಪದಲ್ಲಿ ಅವರು ವಸೂಲಿ ಮಾಡ್ಕೊಳ್ಳಿ PPP ಮಾಡೆಲ್ ನಲ್ಲಿ. ಆಯ್ತು, ಮೀಟಿಂಗ್ ನಾಗ ಹೇಳಾಗುತ್ತೆ. ಬಟ್ ನನಗೆ ನಾನು ಆ ಗದ್ದಲಕ್ಕೆ ನಾನು ಬೆಳೆದಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ರಿಸ್ಟ್ರಿಕ್ಟೆಡ್ ಟು ದಿಸ್. ಈಗ ಈ ಎರಡು ನಾನು ಹೇಳ್ತೇನಲ್ಲ, ಅಂಜನಾದ್ರಿ ಮತ್ತೆ ಈ ಇಲಾಖೆ ಅಂಜನಾದ್ರಿ ಗುಡ್ಡ ಬೇರೆ ಕಡೆ ಇದೆಯಾ? ಅಲ್ಲ, 2 ಇಲಾಖೆ ನಿಮ್ದೇ ಇದೆ. ಅದೇ ಹೇಳ್ತೀನಲ್ಲ, ಅದಕ್ಕೆ ಇದೆ. ಸೊ ಹೀಗಾಗಿ ಆಮೇಲೆ ನನಗೆ ಯಾವುದೂ ಒತ್ತಡ ಇಲ್ಲ, ಬಿ ಫ್ರ್ಯಾಂಕ್. ಇನ್ನು ಒತ್ತಡ ಇರೋದೇ ಬಳ್ಳಾರಿ ಅವ್ರು, ನಿಮ್ಮದು ನಾಗೇಂದ್ರ ಅವ್ರದ್ದು, ಇವ್ರು ನಿಮ್ಮದೇ ಒತ್ತಡ ಇದೆ, ಬೇರೆ ಬೇರೆ ಯಾರ್ದು ಒತ್ತಡ ಇಲ್ಲ. ಹೀಗಾಗಿ ವಯಬಲ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಬೆಟರ್ ಸೈಟ್ ಇದ್ರೆ ಅದು ಎಕ್ಸಾಸ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ವಿ ಆರ್ ಎಕ್ಸಾಸ್ಟಿಂಗ್ ಇಟ್ ಅಷ್ಟೇ. ಅದು ಎಕ್ಸಾಸ್ಟ್ ಮಾಡಿ ಅದು ಇದಕ್ಕಿಂತ ಬೆಟರ್ ಸೈಟ್ ಇತ್ತು, ಎಲ್ಲರಿಗೂ ಅನುಕೂಲ ಆಗಿತ್ತು ಅಂದ್ರೆ ಆ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೇನೆ, ಹೊರತು ಬೇರೆ ಏನೂ ಇಲ್ಲ. ಆಯ್ತಾ, CM ಅವ್ರ ಮೀಟಿಂಗ್ ಅಂತಿಮ ಮಾಡುವಂತೆ. ಯಾವಾಗ ಡೇಟ್ ಒಂದು ಹೇಳ್ಬಿಡಿ, ಅವ್ರು ಯಾವಾಗ ಹೇಳ್ತಾರೋ ಅವಾಗ ಒಂದು ಮೀಟಿಂಗ್ ಮಾಡಿ. ಭೀಮಣ್ಣ ನಾಯಕ್ ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1668 ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರಲ್ಲಿ ಕೇಳಲು ಬಯಸುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದರೆ ಪ್ರಶ್ನೆ ಕೇಳಿ. ಸುಮಾರು ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಸಭಾಧ್ಯಕ್ಷ ಅವ್ರ ಕ್ವಶನ್ ಬಿಟ್ಬಿಟ್ರಲ್ಲ, ಅವ್ರದ್ದು ಈಗ ಇರೋದು ಇಲ್ಲ, ಅವ್ರಿಗಿದ್ದು ಕೂಗದೆ ನಾನು ಇರಲಿಲ್ಲ ಅಂತ ಇದು ಬೇಡ. ಆಯ್ತು, ಈಗ ಹೇಳ್ರಿ, ನೀವು ಹೇಳ್ರಿ, ಆಮೇಲೆ ಅವ್ರಿಗೆ ಕೊಡ್ತೀನಿ. ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಸುಮಾರು 500 ಹೆಕ್ಟೇರಲ್ಲಿ ಬಂದಿರುವಂತಹದ್ದು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 20,000 ಎಕರೆಯಲ್ಲಿ ಈ ಎಲೆ ಚುಕ್ಕೆ ರೋಗ ಮತ್ತು ಹಳದಿ ರೋಗ ಬಂದು ಅನೇಕ ತೋಟಗಳು ಈಗಾಗಲೇ ಹಾಳಾಗಿರುವಂತಹದ್ದು. ಇಂಥ ಸಂದರ್ಭದಲ್ಲಿ ತೋಟವನ್ನು ನಿರ್ವಹಣೆ ಮಾಡುವಂಥದ್ದು ಬಹಳ ಕಷ್ಟ. ಈಗಾಗಲೇ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮತ್ತು ಸೈಂಟಿಸ್ಟ್ಗಳು ಬಹಳಷ್ಟು ಪ್ರಯತ್ನ ಪಟ್ಟರೂ ಕೂಡ ಇದು ಹತೋಟಿಗೆ ಬರದೇ ಇರುವಂತಹದ್ದು. ಇಂಥ ಸಂದರ್ಭದಲ್ಲಿ ನಮ್ಮ ಕಾರವಾರ ಜಿಲ್ಲೆಯಲ್ಲಿ ಮತ್ತು ನನ್ನ ಸಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಸುಮಾರು 20,000 ಹೆಕ್ಟೇರಲ್ಲಿ ಸುಮಾರು 15,000 ರೈತರು ಬಹಳ ಸಂಕಷ್ಟದಲ್ಲಿ ಇರ್ತಕ್ಕಂಥದ್ದು. ನಮ್ಮ ಕ್ಷೇತ್ರದಲ್ಲಿ ಅಡಿಕೆ ಬೆಳೆಗಾರ ಅಂದರೆ ದೊಡ್ಡ ಬೆಳೆಗಾರ ಇಲ್ಲದೆ ಇರುವಂತಹದ್ದು. ಅಲ್ಲಿ ಎಕರೆ 1 ಎಕರೆ 2 ಎಕರೆ ಅರ್ಧ ಎಕರೆ ಇರ್ತಕ್ಕಂಥದ್ದು. ಇಲ್ಲಿ ಪ್ರತಿಯೊಂದು ತೋಟದಲ್ಲಿ ಕೂಡ 1 ಎಕರೆಗೆ ಒಂದು 50 kg ಕೂಡ ಅಡಿಕೆ ಬರೆದಿರ್ತಕ್ಕಂಥ ಸಂದರ್ಭ. ಈಗಾಗಲೇ ತೋಟಗಳು ಪೂರ್ತಿ ಹಳೆ ಹೋಗ್ಬಿಟ್ಟಿದ್ದಾವೆ, ಈಗ ಮರಗಳು ಕೂಡ ಹೋಗ್ಬಿಟ್ಟಿದ್ದಾವೆ. ಈಗ ಅಲ್ಲಿ ಮತ್ತೆ ಹೊಸ ತೋಟ ಮಾಡೋಂಥ ನಿರ್ವಹಣೆ ಮಾಡೋದಂತಂದ್ರೆ ಸುಮಾರು 8-10 ವರ್ಷಗಳಾದರೂ ಕೂಡ ಮತ್ತೆ ಹೊಸ ಬೆಳೆಯನ್ನು ಪಡೆಯೋಕ್ಕೆ ಆಗದಿರ್ತಕ್ಕಂಥ ಸಂದರ್ಭ. ಇಂಥ ಸಂದರ್ಭದಲ್ಲಿ ಸರ್ಕಾರ ಗಮನ ಹರಿಸಬೇಕಾಗತ್ತೆ. ಇಂಥ ತೋಟಗಳಿಗೆ ಆರ್ಥಿಕ ಶಕ್ತಿಯನ್ನು ಕೊಡಬೇಕಾಗತ್ತೆ. ಈಗಾಗಲೇ ಸಾಲವನ್ನು ಮಾಡ್ಕೊಂಡಿರ್ತಕ್ಕಂಥ ರೈತರು ಸುಮಾರು 15,000ಕ್ಕೂ ಹೆಚ್ಚು ರೈತರು ಬಹಳ ಸಂಕಷ್ಟದಲ್ಲಿ ನನ್ನ ಕ್ಷೇತ್ರದಲ್ಲಿ ಇರುವಂತಹದ್ದು. ಅವ್ರೇನು ಸಾಲವನ್ನು ಮಾಡಿದಾರೋ ಬಡ್ಡಿನೂ ತುಂಬಕ್ಕಾಗದಿರ್ತಕ್ಕಂಥ ಸಂದರ್ಭ ಈಗ. ಇಂಥ ಸಂದರ್ಭದಲ್ಲಿ ಅವರ ಜೀವನವನ್ನು ಮಾಡೋದು ಕಷ್ಟ, ತೋಟ ನಿರ್ವಹಣೆ ಮಾಡೋದು ಕಷ್ಟ. ಅವ್ರ ಮನೇಲಿ ಏನಾದರೂ ಒಂದು ಶುಭ ಕಾರ್ಯವನ್ನು ಮಾಡೋದು ಕೂಡ ಆರ್ಥಿಕ
ಸಂಘರ್ಷದಲ್ಲಿರ್ತಕ್ಕಂಥ ರೈತರು ಏನು ಸಾಲವನ್ನು ಮಾಡಿದಾರೋ ಅದನ್ನ ಸರ್ಕಾರ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಸರ್ವೇನ ಮಾಡಿ ಅವರಿಗೆ ಸಾಲವನ್ನ ಮನ್ನಾ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡೋದಕ್ಕೆ ಬಯಸಿನ ನಾನು. ಹಾಗೆ ಇವತ್ತು ನಾವು ಬಹಳಷ್ಟು ನೋಡಿದ್ರಿ ನೀವು, ಇವತ್ತು ರಾಜ್ಯದಲ್ಲೂ ಕೂಡ 85,000 ಹೆಕ್ಟರ್ ಈ ತರ ರೋಗ ಬಂದು ತೋಟ ತುತ್ತಕ್ಕಾಗಿದಾವೋ, ಅಡಿಕೆ ಬೆಳೆ ಯಾವ ರೀತಿಯ ಕುಸಿತ ಆದ್ರೆ ಸರ್ಕಾರವೂ ಕೂಡ ಯಾವ ರೀತಿಯ ರೆವಿನ್ಯೂ ಕೂಡ ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನ ಸರ್ಕಾರವು ಕೂಡ ಗಮನ ಹರಿಸಬೇಕು ಅಂತ ವಿನಂತಿಯನ್ನು ಮಾಡೋಕೆ ಬಯಸ್ತೀನಿ ನಾನು. ಈ ರೈತರಿಗೆ ಸರ್ಕಾರ ಮುಂದೆ ಬಂದಿಲ್ಲ ಅಂತಂದ್ರೆ ಅವ್ರ ನಿರ್ವಹಣೆಯನ್ನು ಮಾಡಕ್ ಆಗದಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಕೂಲಿನೂ ಮಾಡಕ್ ಆಗದಿರ್ತಕ್ಕಂಥ ಸಂದರ್ಭ ಇವತ್ತು 15,000 ರೈತರಿಗೆ ಬರೀ ನನ್ನ ಕ್ಷೇತ್ರದಲ್ಲೇ ಆಗಿರುವಂತಹದ್ದು. ಹೀಗೆ ಇಂಥ ಸಂದರ್ಭದಲ್ಲಿ ಅಂತ ರೈತರಿಗೆ ಶಕ್ತಿಯನ್ನು ತುಂಬುವಂತಹದ್ದು, ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತೀನಿ ನಾನು. ಓಕೆ, ಮಂತ್ರಿಗಳು. ಸನ್ಮಾನ್ಯ ಸಭಾಪತಿಗಳೇ, ನಮ್ಮ ಸದಸ್ಯ ಮಿತ್ರರು ಏನು ಪ್ರಶ್ನೆ ಕೇಳಿದರೆ, ಇದು ಸಾಕಷ್ಟು ದಿನಗಳಿಂದ ಈ ಪ್ರಶ್ನೆಗಳು ಬರ್ತಾ ಇದೆ. ಮುಖ್ಯವಾಗಿ ಈ ಎಲೆ ಚುಕ್ಕಿ ರೋಗ ಭಾಳ ದಿವಸಗಳಿಂದ ಇದೆ. ಅದರಲ್ಲಿ ಮುಖ್ಯವಾಗಿ ಮಲೆನಾಡು ಪ್ರದೇಶದಲ್ಲಿ ಮತ್ತು ಘಟ್ಟದ ಕೆಳಗಡೆ ಇರುವಂಥ ಪ್ರದೇಶದಲ್ಲಿ ಸಾಕಷ್ಟಿದೆ. ಆದರೆ ಯಾಕೆ ಅಂದರೆ ಮುಖ್ಯ ಹೇಳ್ಬೇಕಪ್ಪ ಅಂದರೆ ಈ ಹ್ಯೂಮಿಡ್ 18ಕ್ಕಿಂತ ಕಡಿಮೆ ಆದರೆ ಮತ್ತು ಹೆಚ್ಚಿಗೆ ಮಳೆಗಾಲ ಆದಾಗೂ ಈ ರೀತಿ ರೋಗ ಬಂದಿರೋ ನಾವು ನೀವೆಲ್ಲ ನೋಡಿದ್ದೀವಿ. ಇದು ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಈಗ ತೆಂಗಿಗೆ ಹೇಳ್ಬೇಕಪ್ಪ ಅಂದರೆ ಆಂಧ್ರ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಅಲ್ಲಿ ಈ ನುಸಿ ರೋಗಗಳು ಸಾಕಷ್ಟಾಗಿದ್ದಾವೆ. ಇದಕ್ಕೆ ರಿಸರ್ಚು ಆ್ಯಕ್ಟಿವಿಟೀಸು ನಡೀತಾನೆ ಇದೆ ಸೈಮಲ್ಟೇನಿಯಸ್ಲಿ. ಅದಕ್ಕೂ ಸಾಕಷ್ಟು ಅನುದಾನವನ್ನು ಸರ್ಕಾರ ಈ ಸತಿ ಬಡ್ಜೆಟ್ನಲ್ಲಿ ಕೊಟ್ಟಿದ್ದೀವಿ. ರಿಸರ್ಚ್ ಮಾಡಲಿಕ್ಕೆ ಈ ವರ್ಷ ಒಂದು 10 ಕೋಟಿ ರೂಪಾಯಿ ಅನುದಾನದಲ್ಲಿ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಮತ್ತು ಈಗ ಅವ್ರೇನು ಹೇಳಿದ್ರು, ಅದಕ್ಕೆ ನಮ್ಮ ಇನ್ಶೂರೆನ್ಸ್ ಪಾಲಿಸಿ ಮುಖಾಂತರ ಸಾಕಷ್ಟು ಇನ್ಶೂರೆನ್ಸ್ ರೈತರಿಗೆ ಕೊಡುವ ವ್ಯವಸ್ಥೆನ ಮಾಡ್ತಾ ಇದೀವಿ. ಆ ನಿಟ್ಟಿನಲ್ಲಿ ಮತ್ತು ಮುಖ್ಯವಾಗಿ ಅವರು ಸಾಕಷ್ಟು ಜನ ರೈತರಿಗೆ ಸಾಕಷ್ಟು ತೊಂದರೆಗಳಾಗಿದ್ದಾವು. ಅದಕ್ಕೆ ಸಾಲದ ವ್ಯವಸ್ಥೆ, ಸಾಲ ತೀರಿಸಲಿಕ್ಕೆ ಏನಾಗಬೇಕು ಅದನ್ನ ಬಗ್ಗೆ ಕ್ರಮ ತೆಗೆದುಕೊಳ್ಳ್ರಿ ಅಂದಿದ್ದಾರೆ. ನಮ್ಮ ಬ್ಯಾಂಕ್ ಮುಖಾಂತರ ಮಾಡಬೇಕು. ನಮ್ಮ ಇಲಾಖೆಯಲ್ಲಿ ಅದ್ರ ಬಗ್ಗೆ ಅಷ್ಟು ಇದಿಲ್ಲ. ಅದಕ್ಕೆ ಬ್ಯಾಂಕ್ನವ್ರಿಗೆ ಏನಾಗಬೇಕು ಅದನ್ನು ನಾನು ಈ ಅಪೆಕ್ಸ್ ಬ್ಯಾಂಕ್ ಆಗಿರ್ಬೋದು, ಸೊಸೈಟಿಗಳಾಗಿರ್ಬೋದು, ಅವರು ಸಾಲ ಮನ್ನಾ ಮಾಡೋದು. ಆ ನಿಟ್ಟಿನಲ್ಲಿ ಅವರು ಕೇಳಿರೋ ಪ್ರಶ್ನೆಗೆ ನಾನು ಇದನ್ನು ಪ್ರಸ್ತಾವನೆಯನ್ನು ಕಳಿಸ್ಕೊಡ್ತೀನಿ. ಮನೆ ಅಧ್ಯಕ್ಷ ಆಯ್ತಾ? ಅಲ್ಲ ನಾನು ಮಾತಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.